ತಿಳಿಯದು. ಯಾವ ವಿಚಾರ ಮಂತರ? ನನಗೆ ಯಾವ ವಿಚಾರವು ನಿಜವಾಗಿಯೂ ತಿಳಿಯದಮ್ಮ. ಶ್ರೀರಾಮನ ಪಟ್ಟಾಭಿಷೇಕದ ವಿಚಾರ, ಈ ವಿಚಾರವು ನಿನಗೆ ತಿಳಿಯದೋ? ಏನು ಮಂತರ? ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ? ಈಗಿನ ನಮ್ಮೆಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೇ? ಆಹಾ ಆಹಾ
ಮಗ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ನಿನ್ನಯ ಆನಂದಕ್ಕೆ ಪಾಲವೇ ಇಲ್ಲದಂತಾಗುವುದು. ಯೋಚಿಸಿ ನೋಡು. ಅಂದರೆ ಮಂತರ ನಿನಗೆ ಹುಚ್ಚು ಹಿಡಿದಿದ್ದೇನೆ. ನನಗೆ ರಾಮನು ಬೇರೆ ಭರತನು ಬೇರೆ. ಉದರಗಳು ಬೇರೆ ಆದರೂ ತಂದೆಯು ಒಬ್ಬನೇ ಅಲ್ಲವೇ? ಅದರಲ್ಲಿಯೂ ಶ್ರೀರಾಮಚಂದ್ರನು ತನ್ನ ನಿಟ್ಟ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನಲ್ಲಿರುವನು. ಹೀಗಿರುವಾಗ ಆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವರ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ದೇವಿ, ಅದೇಕೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ? ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಈ ಬುದ್ಧಿಗೆ ನಾನೇನೆಂದು ಹೇಳಲಿ? ಅಮ್ಮ, ನನ್ನ ಮಗನೇನಾದರೂ ರಾಜ್ಯಭಾರ ಮಾಡಬೇಕಿತ್ತ? ನಾನು ಹಿಂದೆಯೋ ನಾಳೆ ಸಾಯುವವಳು. ಆತುರಪಟ್ಟು ಮಾತನಾಡಬೇಡ. ನಾಳೆ ಪಟ್ಟಾಭಿಷೇಕ. ದೇವಿ, ಶ್ರೀರಾಮನ ಪಟ್ಟಾಭಿಷೇಕದ ವಿಚಾರವನ್ನು ಮಹಾರಾಜರು ನಿನಗೆ ಇದ್ದಕ್ಕಿದ್ದಂತೆ ನಿನ್ನ ಮಗನನ್ನು ಅವನ ಮಾವನ ಮನೆಗೆ ಏಕೆ ಕಳಿಸಬೇಕಿತ್ತು? ನಿನ್ನ ಮುಂದೊರಗುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕಲ್ಲಮ್ಮ. ಅದಕ್ಕೆ ಈ ರೀತಿ ಹೇಳಿದೆ. ಅಯ್ಯೋ, ಇವಳ ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ಕೈಕಾಲುಗಳು ನಡುಗುತ್ತಿವೆ. ಹೃದಯವು ಕಂಪಿಸುತ್ತಿದೆ. ಸಮಯವು ಮೀರಿ ಹೋಗುತ್ತಿರುವುದು. ನಾಳೆ ಪಟ್ಟಾಭಿಷೇಕವು. ಈಗ ನಾನೇನು ಮಾಡಲಿ? ಏನೇ ಆಗಲಿ ಇವಳ ಮಾತಿನಂತೆ ತಿಳಿದುಕೊಳ್ಳುವುದೇ ಒಳ್ಳೆಯದು. ಮಂತರ, ಮಂತರ, ಈಗ ಹೇಳಿ ನಾನೇನು ಮಾಡಲಿ? ಅಮ್ಮ,
ನೋಡು, ಮಹಾರಾಜರ ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತೆಯಾಗಿ ಚಂದ್ರಶಾಲೆಯಲ್ಲಿ ಕುಳಿತಿರದೆ ಮಹಿಳಾಮಿರಧಾರಣಿಯಾಗಿ ಕ್ರೋಧಾಕಾರದಿಂದ ನೆಲದ ಮೇಲೆ ಓಡಾಡುತ್ತಿದ್ದೆ. ಆಗ ಮಹಾರಾಜರು ವ್ಯಾಕುಲ ಚಿತ್ತರಾಗಿ ನಿನ್ನ ಮನೋರಥವೇನೆಂಬುದನ್ನು ಅರಿಯದೆ ನಿನ್ನ ಅಭಿಷ್ಟಗಳನ್ನು ಈಡೇರಿಸಲು ಮುಂದಾಗುವರು. ಆಗ ನೀನು